SLC ಎಕ್ಸಾಮ್ 2 ರಿಸಲ್ಟ್ ಇವತ್ತು ಅನೌನ್ಸ್ಡ್ ಆಗುವ ಸಾಧ್ಯತೆ ಎಷ್ಟು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ಶ್ರೀ ಮಧು ಬಂಗಾರಪ್ಪರವರ ಅಫಿಷಿಯಲ್ ಆಗಿರ್ತಕ್ಕಂಥ ಎಕ್ಸ್ ಅಕೌಂಟ್, ಅಂದರೆ ಟ್ವಿಟ್ಟರ್ ಅಕೌಂಟು. ಅವರು ಈಗ ಪ್ರಸ್ತುತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. ಅವರ ಒಂದು ಅಫಿಷಿಯಲ್ ಆಗಿರತಕ್ಕಂಥ ಅನೌನ್ಸ್ಮೆಂಟಲ್ಲಿ ಯಾವುದೇ ರೀತಿ ಇವತ್ತು ರಿಸಲ್ಟ್ ಬರುತ್ತೆ ಅನ್ನೋದು ಕುರಿತು ಇಲ್ಲಿ ಅಪ್ಡೇಟ್ ಇಲ್ಲ. ನೋಡಿ, ಅದೇ ರೀತಿ ಈಗೊಂದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024ರ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಇಲ್ಲಿ SLC ಎಕ್ಸಾಮ್ ರಿಸಲ್ಟ್ ಅನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಅದು ಕೂಡ ಓಪನ್ ಆಗ್ತಾಯಿದೆ. ಆದರೆ ಒಂದು ಗುಡ್ ನ್ಯೂಸ್ ಇದೆ, ನಿಮಗೆ. ಅದೇನೆಂದರೆ, ಈ ಒಂದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಅಸೈನ್ಮೆಂಟ್ ಬೋರ್ಡ್ ಈ ಒಂದು ಅಫಿಷಿಯಲ್ ವೆಬ್ಸೈಟು ಇವತ್ತು ಬೆಳಗ್ಗೆಯಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ. ಇಲ್ಲಿ ನೋಡಿ, ಅಡ್ವಾನ್ಸ್ ಅಂತ ಕೊಟ್ಟೆ, ಇಲ್ಲಿ ವೇಟ್ ಮಾಡಿ ವಿದ್ಯಾರ್ಥಿಗಳೇ. KSEAB ಒಂದು ಅಫಿಷಿಯಲ್ ವೆಬ್ಸೈಟ್ ಇವತ್ತು ಮಾರ್ನಿಂಗಿಂದ ವರ್ಕ್ ಮಾಡ್ತಾಯಿಲ್ಲ. ಅಡ್ವಾನ್ಸ್ ಅಂತ ಕೊಟ್ಟೆ, ಎಕ್ಸ್ಪೆಕ್ಟ್ ಆ್ಯಂಡ್ ಗೋ ದ ರಿಕ್ವೆಸ್ಟ್ URL ವಾಸ್ ನಾಟ್ ಫೌಂಡ್ ದ ಸರ್ವರ್, ಅಂದರೆ ಸರ್ವರ್ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಮ್ಗೆ ಏನು ತಿಳಿಸ್ಕೊಡ್ತಂದರೆ, ಏನು ಇವತ್ತು ರಿಸಲ್ಟ್ ಪ್ರಕಟ ಮಾಡೋದಕ್ಕೋಸ್ಕರ ಅಪ್ಡೇಟ್ ಇಟ್ಟಿದ್ದಾರೋ, ಅಂದರೆ 10:30 ಅಥವಾ ಸಂಡೇ ಇದೆ, ಏನಾದರೂ ಇಲಾಖೆ ಅಫಿಷಿಯಲ್ ಆಗಿರ್ತಕ್ಕಂಥ ಅಪ್ಡೇಟ್ ಮಾಡೋಕ್ಕೆ ಬಿಟ್ಟಿದ್ದಾರೋ, ಅಥವಾ ಈ ಒಂದು ನಾಳೆ ಜುಲೈ 1ಕ್ಕೆ ರಿಸಲ್ಟ್ ಪ್ರಕಟ ಮಾಡಲು ಸಿದ್ಧತೆ ನಡೆಸ್ತಾ ಇದ್ದಾರೋ ಅದು ಗೊತ್ತಾಗ್ತಾ ಇಲ್ಲ. ಅದು ಏನಾದರೂ ಅಪ್ಡೇಟ್ ಬಂದರೆ, ಈ ವೆಬ್ಸೈಟ್ ಓಪನ್ ಆದ ತಕ್ಷಣ ಅಪ್ಡೇಟ್ ಬರ್ತದೆ, 100ಕ್ಕೆ 100 ಅಪ್ಡೇಟ್ ಬರುತ್ತೆ. ಬಂದ ತಕ್ಷಣ ನಾನು ನಿಮಗೆ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಪ್ರತಿ ಕ್ಷಣವೂ ನೀವು ಚೆಕ್ ಮಾಡ್ತಾಯಿರಿ ಅಂತ ಹೇಳ್ತಾ, ರಿಸಲ್ಟ್ ಬಂದ ತಕ್ಷಣವೇ ಅಪ್ಡೇಟ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವೆಲ್ಲ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಗೂಗಲಲ್ಲಿ ಸರ್ಚ್ ಮಾಡಿದ್ದೀರಾ. ಅಲ್ಲಿ ಭಾಳಷ್ಟು ವೆಬ್ಸೈಟಲ್ಲಿ ಇವತ್ತೇ ಜೂನ್ 30ರಂದು 10:30 ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಬೋರ್ಡ್ ಕೂಡ ಅಪ್ಡೇಟ್ ಮಾಡ್ತಾಯಿದೆ. ಬಟ್ ಅದು ಯಾವ ಕಾರಣಕ್ಕಾಗಿ ಅಂತ ಇಲ್ಲಿ ನೋಡಿ, SLC ಎಕ್ಸಾಮ್ 1 ಇದೆ, ಇಲ್ಲಿ 2 ಅಂತ ಹಾಕಿ ನೋಡ್ತೀನಿ. ನೋಡಿ ಇಲ್ಲಿ SLC ಎಕ್ಸಾಮ್ 2 ರಿಸಲ್ಟ್ ಅಂತ ಹಾಕಿದೆ. 404 ಫೈಲ್ ಆರ್ ಡೈರೆಕ್ಟರಿ ನಾಟ್ ಫೌಂಡ್ ಅಂತ, ಅಂದರೆ ಇನ್ನೂ ಬಿಟ್ಟಿಲ್ಲಲ್ಲ, ಅದಕ್ಕಾಗಿ ಈ ಥರ ಬರುತ್ತೆ. ಬಿಟ್ಟ ತಕ್ಷಣ ಸೇಮ್ ಇದೇ ರೀತಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಾಗ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಏನು ಬರ್ತಿದೆ ಅದನ್ನು ನಾನು ಕೂಡ ನೋಡಿದ್ದೀನಿ. ಸುಮಾರು 3ರಿಂದ 4 ವೆಬ್ಸೈಟ್ಗಳಲ್ಲಿ ಗೂಗಲಲ್ಲಿ ಮಾಹಿತಿ ಬರ್ತಾಯಿದೆ, ಜೂನ್ 30 10:30 ಅಂತ. ಆದರೆ ಅದನ್ನು ನಾನು ಇಲ್ಲಿ ತೋರಿಸುವಂತಿಲ್ಲ, ಯಾಕಂದರೆ ಅದು ಕಾಪಿರೈಟ್ ಕ್ಲೈಮ್ ಆಗುತ್ತೆ. ಆ ಉದ್ದೇಶದಿಂದ ಅದನ್ನು ತೋರ್ಸೋಕ್ಕಾಗಲ್ಲ. ಬಟ್ ನೀವು ನೋಡಿರ್ತೀರ ಅಂದ್ಕೊಳ್ತಿದ್ದೀನಿ. ಅದಕ್ಕಾಗಿ ನಮ್ಮ ಚಾನಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ದಯವಿಟ್ಟು ವಿದ್ಯಾರ್ಥಿಗಳೇ, ಈ ವಿಡಿಯೋಗೆ ಲೈಕ್ ಮಾಡಿ. ಈ ಹಿಂದೆ ಒಂದು ವಿಡಿಯೋಗೆ ಮಾಡಿದ್ದೀನಿ, ಅದಕ್ಕೂ ಕೂಡ ಭಾಳಷ್ಟು ಲೈಕ್ ಮಾಡ್ತಾಯಿಲ್ಲ. ವ್ಯೂಸ್ ಚೆನ್ನಾಗಿ ನೋಡ್ತಾ ಇದ್ದೀರಾ, ಆದರೆ ನೀವು ಲೈಕೇ ಮಾಡ್ತಾಯಿಲ್ಲ ಮತ್ತು ಶೇರ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಅದಕ್ಕಾಗಿ ಎಷ್ಟೆಷ್ಟು ಜನ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಅಷ್ಟು ನಾನು ಹೊಸ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.